ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸವಿಸೊಗಸು ಕುಕಿಂಗ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮನೆಯಲ್ಲಿಯೇ ಯಾವ ರೀತಿ ನಾವು ಸಾಂಬಾರು ಪುಡಿಯನ್ನು ರೆಡಿ ಮಾಡ್ಕೊಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 1/4 kg ಪ್ರಮಾಣದಲ್ಲಿ ಎಷ್ಟೆಷ್ಟು ಯಾವ್ಯಾವ ಸಾಮಗ್ರಿಗಳನ್ನು ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಎಲ್ಲರೂ ಬೇರೆ ಬೇರೆ ಥರ ಮಾಡಿರ್ತಾರೆ. ನಾನಿಲ್ಲಿ ಯಾವ ಥರ ಮಾಡಿದ್ದೀನಿ, ನಮ್ಮದು ಒಂಥರ ಬೇರೆ ಥರ ಟೇಸ್ಟ್ ಬರುತ್ತೆ. ಇದನ್ನು ಕೂಡ ನೀವು ನೋಡಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಇಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮೂಲಕ ಹೇಗಿತ್ತು ಅಂತ ತಿಳಿಸೋದನ್ನು ಖಂಡಿತ ಮರಿಬೇಡಿ. ಬನ್ನಿ, ಇವಾಗ ನಾನು ಇದನ್ನು ಏನೇನು ಸಾಮಗ್ರಿಗಳನ್ನು ತೊಗೊಂಡಿದ್ದೀನಿ ಅಂತ ನೋಡೋಣ. ಇವಿಷ್ಟು ಇಲ್ಲಿ ಬೇಕಾಗಿರುವಂಥ ಸಾಮಗ್ರಿಗಳು. ಇಲ್ಲಿ ನಾನು ಒಂದು 1/4 kg ಮಣ್ಣು ಕಟ್ಟಿರುವಂತಹ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಮಣ್ಣು ಕಟ್ಟಿರೋ ಮೆಣಸಿನ್ಕಾಯಿ ಅಂದರೆ ಇಷ್ಟು ಸ್ವಲ್ಪ ಚಿಕ್ಕ ಚಿಕ್ಕದಾಗಿರುತ್ತೆ. ಮಣ್ಣು ಕಟ್ಟಿರೋ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ ಅದಕ್ಕೆ. ಇದನ್ನು ಒಂದು 1/4 kg ತೊಗೊಂಡಿದ್ದೀನಿ. 100 ಗ್ರಾಮಷ್ಟು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಹಾಗೆ ಧನಿಯಾ ಕೂಡ ಇಲ್ಲಿ ನಾನು 1/4 kg ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಅಕ್ಕಿನ ಇಲ್ಲಿ ನಾನು 50 ಗ್ರಾಮು ತೊಗೊಂಡಿದ್ದೀನಿ. ಹಾಗೆ ತೊಗರಿಬೇಳೆನೂ ಕೂಡ ಅಷ್ಟೇ 50 ಗ್ರಾಮು ತೊಗೊಂಡಿದ್ದೀನಿ ಇಲ್ಲಿ. ಹಾಗೆ ಕಾಳು ಮೆಣಸು ನೋಡಿ 50 ಗ್ರಾಮು ಇದು ಕೂಡ. ಜೀರಿಗೆ ಇಲ್ಲಿ 100 ಗ್ರಾಮಷ್ಟು ತೊಗೊಂಡಿದ್ದೀನಿ. ಹಾಗೆ 1 ಹಿಡಿಯಷ್ಟು ಇಲ್ಲಿ ಹೆಸರು ಕಾಳುಗಳನ್ನು ತೊಗೊಂಡಿದ್ದೀನಿ. ಹಾಗೆ 50 ಗ್ರಾಮಷ್ಟು ಉದ್ದಿನಬೇಳೆ, ಹಾಗೆ 50 ಗ್ರಾಮಷ್ಟು ಕಡಲೆಬೇಳೆನೂ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಮತ್ತು ಸಾಸಿವೆ ಹಾಗೆ ಮೆಂತ್ಯ ಕಾಳುಗಳನ್ನು ಮಾತ್ರ 25 ಗ್ರಾಮ್ ತೊಗೊಂಡಿದ್ದೀನಿ. 50 ಗ್ರಾಮಷ್ಟು ಅರಿಶಿನ ಕೊಂಬು, ಹಾಗೆ ಇಲ್ಲಿ ಒಂದು 5ರಿಂದ 6 ಚಕ್ಕೆ ತುಂಡು, ಹಾಗೆ ಗಸಗಸೆ 1-2 ಸ್ಪೂನಷ್ಟು. ಹಾಗೆ ಇಲ್ಲಿ ನೋಡಿ ಕರಿಬೇವನ್ನ ಚೆನ್ನಾಗಿ 1 ಕಟ್ಟಷ್ಟು ಕರಿಬೇವನ್ನ ತೊಗೊಂಡಿದ್ದೀನಿ. ನಾನು ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಿಷ್ಟು ಸಾಂಬಾರು ಪುಡಿಗೆ ಬೇಕಾಗಿರುವಂಥ ಸಾಮಗ್ರಿಗಳು. ಫ್ರೆಂಡ್ಸ್, ಇವಾಗ ನಾವು ಒಂದೊಂದು ಸಾಮಗ್ರಿಗಳನ್ನು ಹುರ್ಕೊಳ್ತಾ ಹೋಗೋಣ. ನೋಡಿ, ಇವಾಗ ನಾವು ಒಂದು ಕಡಾಯದಲ್ಲಿ ನೀವು ಸ್ವಲ್ಪ ದಪ್ಪ ಕಡಾಯಿ ಇಟ್ಕೊಂಡ್ರೆ ಒಳ್ಳೆಯದು, ಇಲ್ಲಾಂದರೆ ಸೀದು ಹೋಗ್ಬಿಡುತ್ತೆ. ಇಲ್ಲಿ ನಾನು ಮೊದಲು ಧನಿಯಾನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೊಳ್ಳಿ, ಇಲ್ಲಾಂದರೆ ಸೀದು ಹೋಗ್ಬಿಟ್ರೆ ಸಾಂಬಾರು ಪುಡಿ ಸೀದೋಗಿರೋಂಥ ಸ್ಮೆಲ್ ಬರುತ್ತೆ ಅದರಲ್ಲಿ. ಹೀಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಣ್ಣ ದೊಡ್ಡ ಉರಿ ಮಾಡಿಕೊಂಡು ಹುರ್ಕೊಳ್ಬೇಕು. ನೀವೇ ಅದನ್ನು ಗೊತ್ತಾಗುತ್ತೆ ನಿಮಗೆ ಉರಿತಾ ಇರಬೇಕಾದ್ರೆ. ನೋಡಿ, ಇವಾಗ ಆಲ್ರೆಡಿ ಚೆನ್ನಾಗಿ ಕೆಂಪಗಾಗಿದೆ, ಇವು ಕೂಡ ಘಮ ಬರ್ತಾ ಇದೆ. ಅದನ್ನು ಸೈಡಿಗೆ ಒಂದು ಪಾತ್ರೆಯಲ್ಲಿ ತೆಗೆದು ಹಾಕ್ಕೊಂಡು ನಂತರ ಇಲ್ಲಿ ನಾನು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಫ್ರೆಂಡ್ಸ್, ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಸ್ವಲ್ಪ ಕೆಂಪಗಾಗಿ ಘಮ ಬಂದ ತಕ್ಷಣ ನೀವು ತೆಗೆದುಬಿಡಿ, ತುಂಬಾ ರೋಸ್ಟ್ ಆಗೋ ಥರ ಬಿಡೋಕ್ಕೆ ಹೋಗಬೇಡಿ. ನಂತರ ಇಲ್ಲಿ ನಾನು ಮೆಂತ್ಯ ಕಾಳುಗಳನ್ನ ಹಾಕ್ಕೊಂಡು ಕೂಡ ಅದು ಕೂಡ ಅಷ್ಟೇ ಕೆಂಪು ಆಗೋವರೆಗೂ ಸ್ವಲ್ಪ ಹುರ್ಕೊಂಡು ಘಮ ಬರ್ತಾ ಇರಬೇಕಾದ್ರೇ ತೆಗೆದುಕೊಂಡ್ಬಿಡ್ಬೇಕು. ಇಲ್ಲಿ ನಾನು ಸಾಸಿವೆ ಕೂಡ ಹಾಕ್ಕೊಂಡು, ಇವಾಗ ಇವು ಸ್ವಲ್ಪ ಸಾಸಿವೆ ಚಿಕ್ಕ ಕಾಳು ಆಗಿರೋದ್ರಿಂದ ಚಟಪಟ ಅಂತ ಬೇಗನೆ ಸಿಡಿದ್ಬಿಡುತ್ತೆ. ಕಲರ್ ಸ್ವಲ್ಪ ಚೇಂಜ್ ಆಗೋಷ್ಟರಲ್ಲೇ ಬೇಗನೆ ತೆಗೆದುಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಸೀದು ಹೋಗ್ಬಿಡುತ್ತೆ. ಫ್ರೆಂಡ್ಸ್, ಇಲ್ಲಿ ನಾನು ಇವನ್ನೆಲ್ಲ ಹುರ್ಕೊಂಡು ನೀವು ಮಿಷನ್ಗೆ ಹಾಕ್ಕೊಂಬರೋಂಥ ಪಾತ್ರೆಯಲ್ಲೇ ಹಾಕಿ ಸ್ವಲ್ಪ ಕೈ ಆಡಿಸ್ತಾ ಇರಿ. ಅದು ಬಿಸಿ ಇರೋದನ್ನು ಬೇಗನೆ ಆರೋಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಇವಾಗ ನಾನು ಕಾಳು ಮೆಣಸನ್ನು ಕೂಡ ಅಷ್ಟೇ ಸ್ವಲ್ಪ ಚಟಪಟ ಅನ್ನೋವರೆಗೂ ಸ್ವಲ್ಪ ಹುರ್ಕೊಳ್ಬೇಕು. ಇದನ್ನು ಕೂಡ ಸಾಂಬಾರು ಪುಡಿ ಇದನ್ನು ನಾವು ಮಾಡ್ತೀವಲ್ಲ ಮನೆಯಲ್ಲಿ, ಇದನ್ನು ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಆಲ್ಮೋಸ್ಟ್ ಆಗಿ ನಾವಿಲ್ಲಿ ಇದು ಏನಂದರೆ ಪುಳಿಯೋಗರೆನ ಗೊಜ್ಜಿಗೂ ಕೂಡ ನಾನು ಈ ಸಾಂಬಾರು ಪುಡಿನ ಯೂಸ್ ಮಾಡ್ತೀವಿ. ನಮಗೆ ಪುಳಿಯೋಗರೆ ಗೊಜ್ಜು ಪುಡಿ ಮಾಡ್ಕೊಳಕ್ಕಾಗದೇ ಇದ್ದಾಗ ಇದಕ್ಕೆ ಸ್ವಲ್ಪ ಎಳ್ಳು ಹಾಗೆ ಕೊಬ್ಬರಿನ ಎಲ್ಲನೂ ಸ್ವಲ್ಪ ಹುರ್ಕೊಂಡು ಈ ಪುಡಿನ ಹಾಕ್ಕೊಂಡು ಹುಳಿಯಲ್ಲಿ ಕುದಿಸ್ಕೊಟ್ರೆ ನಮಗೆ ಪುಳಿಯೋಗರೆ ಗೊಜ್ಜು ಆಲ್ಮೋಸ್ಟ್ ಆಗಿ ರೆಡಿಯಾಗಿ ಹೋಗ್ಬಿಡುತ್ತೆ. ನಿಮ್ಗೆ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ನಿಮಗೆ. ನೋಡಿದ್ರಲ್ಲ, ನಾನು ತೊಗೊಂಡಿರೋಂಥ ಸಾಮಾನುಗಳನ್ನೆಲ್ಲ ಈ ಥರ ಒಂದೊಂದನ್ನು ಹಾಕಿ ಸ್ವಲ್ಪ ಬೇಗನೆ ಹುರ್ಕೊಂಡು ತಕ್ಕೋಬೇಕು. ಎಲ್ಲದನ್ನು ಸೀದು ಹೋಗಾಗೋ ಥರ ಮಾಡ್ಕೊಳ್ಬೇಡಿ. ಇವಾಗ ಕಡಲೆಬೇಳೆನ ಕೂಡ ಅಷ್ಟೇ ಸ್ವಲ್ಪ ಕೆಂಪಗಾಗೋವರೆಗೂ ಮಾತ್ರ ಹುರ್ಕೊಳ್ಳಿ. ಇದನ್ನು ನಾವು ಸಾಗು ಹಾಗೆ ಪಲ್ಯಗಳಿಗೆ ಆಗಲಿ, ಸಾಂಬಾರಾಗಲಿ, ಹುಳಿ ಗೊಜ್ಜುಗಳಿಗೆ ಎಲ್ಲದಕ್ಕೂ ಯೂಸ್ ಮಾಡೋದಕ್ಕೆ ಇರುತ್ತೆ ಸಾಂಬಾರು ಪುಡಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಮ್ಮದು. ನೀವು ಕೂಡ ಯಾರಾದರೂ ಸಾಂಬಾರು ಪುಡಿ ಇಲ್ಲಿವರೆಗೂ ಮನೆಗೆ ಮಾಡಿಲ್ಲ, ನಾವು ಇದು ಫಸ್ಟ್ ಟೈಮ್ ಮಾಡೋದಿದ್ರೆ ಈ ಥರ ನೀವು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊಂಡು ನೋಡಿ. ಈ ಥರ 1/4 kg ಪ್ರಮಾಣದಲ್ಲೇ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಸ್ವಲ್ಪ ನೀವು ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ಈಗ ಹೆಸರು ಕಾಳನ್ನು ಇಲ್ಲಿ ಸ್ವಲ್ಪ ಹಾಕ್ಕೊಳ್ಬೇಕು. ನಾನು 1 ಹಿಡಿಯಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಇವನು ಕೂಡ ಅಷ್ಟೇ ಈ ಥರ ಕೆಂಪಗಾಗುವವರೆಗೂ ಹುರ್ಕೊಂಡು ಈಗ ತೆಗೆದುಕೊಳ್ಳಿ. ಹಾಗೆ ನಂತರ ಇಲ್ಲಿ ಉದ್ದಿನಬೇಳೆ ಹಾಕೋದ್ರಿಂದ ತುಂಬಾ ಒಳ್ಳೆಯದು, ಹಾಗೆ ಮಂದಿಗೆ ಚೆನ್ನಾಗೂ ಬರುತ್ತೆ. ಉದ್ದಿನಬೇಳೆನೇ ನಮಗೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ, ಹೀಗಾಗಿ ಇದನ್ನು ಕೂಡ ಯೂಸ್ ಮಾಡ್ಕೊಂಡಿದ್ದೀವಿ ನಾವು.
ನಂತರ ಅಕ್ಕಿನ ಇಲ್ಲಿ ನೋಡಿ ನಾವು ಹಾಕಿದ ತಕ್ಷಣ ಇದು ಕೆಂಪಗಾಗಿ ಬರಲ್ಲ, ಸ್ವಲ್ಪ ಬೆಳ್ಳಗಾಗುತ್ತೆ. ಅಕ್ಕಿ ಹುರಿತಾ ಇರಬೇಕಾದ್ರೆ ಇದು ಸ್ವಲ್ಪ ಬೆಳ್ಳಗಾದ ನಂತರ ತೆಗೆದುಬಿಡಬೇಕು, ಇಲ್ಲಾಂದರೆ ಮತ್ತು ಕೆಂಪಗಾಗುವವರೆಗೂ ಕಾಯಕ್ಕೆ ಹೋಗಬೇಡಿ. ನೋಡ್ತಾ ಇರೋದ್ರಲ್ಲ ಆಗಲೇ ಸ್ವಲ್ಪ ಕಲರ್ ಚೇಂಜ್ ಇದೆ, ಇವಾಗ ಬೆಳ್ಳಗಾಗಿ ಕಲರ್ ಚೇಂಜ್ ಆಗಿದೆ. ತಕ್ಕೊಂಡು ನಂತರ ಇಲ್ಲಿ ನಾನು ಇವಾಗ ಬ್ಯಾಡಗಿ ಮೆಣಸಿನ್ಕಾಯನ್ನ ಹುರ್ಕೊಳ್ತಾ ಇದ್ದೀನಿ. ಮನೆಯೆಲ್ಲ ಘಾಟ್ ಆಗಿಬಿಡುತ್ತೆ, ಆಮೇಲೆ ಮನೆಯಲ್ಲೆಲ್ಲ ಬೈಸ್ಕೊಳೋದಾಗುತ್ತೆ. ಹೀಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಮನೆಯಲ್ಲಿ ಘಾಟ್ ಆಗಲ್ಲ. ಮೆಣಸಿನ್ಕಾಯಿನ ಹುರಿಬೇಕಾದ್ರೆ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ರೆ ಮನೆಯಲ್ಲಿ ಘಾಟ್ ಆಗದೆ ಇರೋ ಹಾಗೆ ಚೆನ್ನಾಗಿ ಹುರ್ಕೊಳ್ಳುತ್ತೆ. ಎಣ್ಣೆ ಹಾಕ್ಕೊಂಡು ಈ ಥರ 2 ಸ್ಪೂನ್ ಸಹಾಯದಿಂದ ಸ್ವಲ್ಪ ಮೇಲೆ ಕೆಳಗೆ ಮಾಡಿ ತುಂಬ ಖಡಕ್ಕಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಬಿಸಿಲುಗಾಲ ಟೈಮಲ್ಲಿ ಬಿಸಿಲಿಗೆ ಹಾಕಿದ್ರೆ ಸ್ವಲ್ಪ ಖಡಕ್ಕಾಗಿ ಚೆನ್ನಾಗಿರುತ್ತೆ. ಸ್ವಲ್ಪ ಮಳೆಗಾಲ ಆದ್ರಿಂದ ನಾನು ಆವಾಗ ಇದು ಚಳಿಗಾಲ ಇದೆ ಅಲ್ಲ, ಸ್ವಲ್ಪ ಕೆಲವು ಟೈಮ್ ಮಳೆ ಬಿಸಿಲು ಸರಿಗೆ ಇರ್ತಿರಲಿಲ್ಲ. ಹೀಗಾಗಿ ನಾನು ಇದರಲ್ಲೇ ಚೆನ್ನಾಗಿ ಫ್ರೈ ಆಗೋ ಥರ ಹುರ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಇಲ್ಲಿ ನಾನು ಮಣ್ಣು ಕಟ್ಟಿರೋ ಮೆಣಸಿನ್ಕಾಯಿ ಕೂಡ 2 ಟ್ರಿಪ್ಪಾಗಿ ಹುರ್ಕೊಳ್ತಾ ಇದ್ದೀನಿ. ಇದಕ್ಕೂ ಕೂಡ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗೋ ಥರ ಚೆನ್ನಾಗಿ ಹುರ್ಕೊಳ್ಳಿ. ಬಿಸಿಲಿದ್ರೆ ಬಿಸಿಲಿಗೆ ಹಾಕ್ಕೊಂಡ್ರೆ ಇಷ್ಟೊಂದು ರೋಸ್ಟ್ ಮಾಡೋ ಅವಶ್ಯಕತೆ ಸಿಗಲ್ಲ ಇಲ್ಲಿ ನಮಗೆ. ನಾನು ಬಿಸಿಲಿಗೆ ಹಾಕ್ಕೊಳ್ದೇ ಇರೋದ್ರಿಂದ ಇಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲೇ ಕೂಡ ನೋಡಿದ್ರಲ್ಲ, ಇಲ್ಲಿ ನಾನು 2 ಟ್ರಿಪ್ ಕೂಡ ಆಲ್ರೆಡಿ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಇವಾಗ ನಾನು 2 ಟ್ರಿಪ್ ಹಾಕ್ಕೊಳೋದು ನಿಮಗೆ ತೋರ್ಸೋಕ್ಕಾಗಿಲ್ಲ, ಹೀಗಾಗಿ 2 ಟ್ರಿಪ್ಪಲ್ಲೇ ಹಾಕಿರೋದನ್ನು ಮುಗ್ದಿದೆ. ಇವಾಗ ಕರಿಬೇವನ್ನು ಕೂಡ ಸ್ವಲ್ಪ ನೀರಿನಂಶ ಚೆನ್ನಾಗಿ ಎಲ್ಲ ನೀರಿನಂಶ ಹೋಗಬೇಕು. ಪೂರ್ತಿ ಅದು ಹುರಿದಾದ ಮೇಲೆ ಆರಿದ ಮೇಲೆ ಬಿಸಿ ಆರಿದ ಮೇಲೆ ಮುರಿದ್ರೆ ಪುಡಿ ಪುಡಿ ಆಗಬೇಕು. ಆ ಥರ ಚೆನ್ನಾಗಿ ರೋಸ್ಟಾಗಿ ಹುರ್ಕೊಳ್ಬೇಕು ನೀವು ಕರಿಬೇವನ್ನು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ರೆ ಸ್ವಲ್ಪ ನೀರಿನ ಅಂಶ ಹೋಗಿ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ. ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಚೆನ್ನಾಗಿ ಇವಾಗ ನೀರಿನ ಅಂಶ ಎಲ್ಲ ಹೋಗ್ತಾ ಇದೆ. ಇವಾಗ ಇದ್ರದ್ದೆಲ್ಲ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಇದು ಇವಾಗ ಇದನ್ನು ತಣ್ಣಗಾಗೋದು ಬಿಟ್ಟ ಮೇಲೆ ನಂತರ ಇದು ಪುಡಿ ಪುಡಿ ಆಗುತ್ತೆ. ನೋಡ್ತಾ ಇದ್ರಲ್ಲ ಚೆನ್ನಾಗಿ ಸೌಂಡ್ ಯಾವ ಥರ ಬರ್ತಾಯಿದೆ, ಅಷ್ಟು ಖಡಕ್ಕಾಗಿದೆ. ಇದನ್ನು ನಾನಿವಾಗ ಮಿಷನ್ಗೆ ಎಲ್ಲದನ್ನು ಹಾಕ್ಸ್ಕೊಂಬರ್ಬೇಕಲ್ಲ, ಎಲ್ಲದೂ ಒಂದು ಪಾತ್ರೆಯಲ್ಲಿ ಹಾಕಿ ನೋಡಿ ಈ ಥರ ಮೇಲೆ ಕೆಳಗೆ ಎಲ್ಲದನ್ನು ಸ್ವಲ್ಪ ಮಾಡ್ಕೊಳ್ಳಿ. ಇದು ತಣ್ಣಗಾದ್ಮೇಲೆ ನಾನು ಮಿಷನ್ಗೆ ಹಾಕ್ಸ್ಕೊಂಬರ್ತೀನಿ. ಹಾಕ್ಸ್ಕೊಂಬಂದ್ಮೇಲೆ ನಿಮಗೆ ತೋರಿಸ್ತೀನಂತೆ. ಇದು ಬಿಸಿ ಇರೋದ್ರಿಂದ ಇವಾಗ ಹಾಕ್ಸೋಣಕ್ಕಾಗಲ್ಲ. ಇದನ್ನು ಹಾಕ್ಸ್ಬೇಕೆ ಸ್ವಲ್ಪ ಮೇಲೆ ಕೆಳಗೆ ಮಾಡ್ತಾಯಿದ್ರೆ ಇದು ಬಿಸಿ ತುಂಬ ಇರೋದ್ರೆಲ್ಲ ಕೆಳಗಡೆ ಇರೋದೆಲ್ಲ ತಣ್ಣಗಾಗುತ್ತೆ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ನಾನೀಗ ಮಿಷನ್ಗೆ ಹಾಕ್ಸ್ಕೊಂಬಂದ್ಮೇಲೆ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ನಾನು ಮಿಷನ್ಗೆ ಹಾಕ್ಸ್ಕೊಂಬಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಜಡಿ ಹಿಡಿದು ಒಂದು ಪಾತ್ರೆ ತೆಗೆದಿಟ್ಟಿರೋದಿದು. ನೋಡಿ ಸಾಂಬಾರು ಪುಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಹಾಗೆ ಘಮನೂ ಕೂಡ ಅಷ್ಟು ಚೆನ್ನಾಗಿದೆ ಇದರದ್ದು. ಇದನ್ನು ನಾನು ಗೊಜ್ಜಿಗಾಗಲಿ ಅಥವಾ ಸಾಂಬಾರಿಗೆ, ಹುಳಿಗೆ, ಪಲ್ಯಗಳಿಗೆ, ಸಾಗುಗಳಿಗೆ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ನಾನು. ಸಾಂಬಾರು ಪುಡಿ ನಾನು ರೆಸಿಪಿಗಳನ್ನು ಮಾಡಿದಾಗ ನಿಮಗೆ ಶೇರ್ ಮಾಡ್ತೀನಿ ಎಲ್ಲದನ್ನು ಕೂಡ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಹಾಗೆ ಘಮನೂ ಕೂಡ ಎಷ್ಟು ಸೂಪರಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಚೆನ್ನಾಗಿ ಸಾಂಬಾರು ಪುಡಿ ನಾವೇ ಮನೆಯಲ್ಲಿ ಯಾವ ಥರ ಮಾಡ್ಕೊಳೋದು ಅಂತ. ನೀವು ಕೂಡ ಈ ಥರ ಮನೇಲಿ ಮಾಡ್ಕೊಂಡ್ಮೇಲೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ. ಹಾಗೆ ಶೇರ್ ಕೂಡ ಮಾಡಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.